ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಮೇಕಪ್ ಎಕ್ಸಾಮ್ ಯಾವಾಗ ಮತ್ತು ಸೆಕೆಂಡ್ 4th 6th ಸೆಮಿಸ್ಟರ್ದು ಏಪ್ರಿಲ್ ಮೇ 2026 ಎಕ್ಸಾಮ್ ಯಾವಾಗ ಅಂತಂಥೇಳಿ ನೀವೆಲ್ಲ ಕೇಳ್ತಾ ಇದ್ರಿ. ನಿಮ್ಮ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 10/11/2025 ಪ್ರಕಾರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದರೆ ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿ. ಸೊ ಈಗಾಗಲೇ ಅನೌನ್ಸ್ ಮಾಡಿದರೆ ಅದ್ರ ಪ್ರಕಾರ ಯಾವಾಗ ನಿಮ್ಮದು ಸೆಕೆಂಡ್ 4th 6th ಸೆಮಿಸ್ಟ್ರದ್ದು ಎಲ್ಲ ಬ್ರಾಂಚದ್ದು ಮತ್ತು ಎಲ್ಲ ಸಿಲೆಬಸ್ಸದ್ದು ಯಾವಾಗ ಎಕ್ಸಾಮ್ ಇರ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಮೇಕಪ್ ಎಕ್ಸಾಮ್ ಯಾವಾಗ ಇರ್ತೈತಿ ಅಂತಂಥೇಳಿ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಇದನ್ನು ತಿಳ್ಕೊಡ್ರಿ. ಸೆಕೆಂಡ್ 4th 6th ಸೆಮಿಸ್ಟ್ರದ್ದು ಫಸ್ಟ್ ಎಕ್ಸಾಮ್ ಬರೀತೀರಿ ನೀವು, ಆಮೇಲೆ ಮೇಕಪ್ ಎಕ್ಸಾಮ್ ಇರ್ತೈತಿ. ಸೊ ಸೆಕೆಂಡ್ 4th 6th ಸೆಮಿಸ್ಟ್ರದ್ದು ಫಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಇರ್ತೈತಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಇರ್ತದೆ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 17th ಏಪ್ರಿಲಿಂದ ಸ್ಟಾರ್ಟ್ ಆಗಿ 28th ಏಪ್ರಿಲ್ ತನಕ ಇರ್ತೈತಿ. ಸೊ ಫ್ರಮ್ 17 to 28, ಸೊ ಈ ಪೀರಿಯಡ್ನಲ್ಲಿ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ತಾವೆ. ಅದೇ ಟೈಮ್ದಲ್ಲಿ C15 ಸಿಲೆಬಸ್ ಓಲ್ಡ್ ಸಿಲೆಬಸ್ನವ್ರಿಗೆ ಥಿಯರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನ್ಯೂ ಸಿಲೆಬಸ್ C25 ಮತ್ತು 4th 6th ಸೆಮಿಸ್ಟರ್ C20 ಸಿಲೆಬಸ್ ಇವೆಲ್ಲ ಥಿಯರಿ ಎಕ್ಸಾಮ್. ಸೊ ನ್ಯೂ ಮತ್ತು ಓಲ್ಡ್ ಸಿಲೆಬಸ್ದು ಥಿಯರಿ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಟ್ ಸ್ಟಾರ್ಟ್ಸ್ ಫ್ರಮ್ 30th ಏಪ್ರಿಲಿಂದ ಸ್ಟಾರ್ಟ್ ಆಗಿ ಎಂಡ್ಸ್ ಆನ್ 16th ಮೇ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ನೋಟ್ ಮಾಡ್ಕೊಡ್ರಿ. ಮೋಸ್ಟ್ಲಿ ಇದೇ ಫಿಕ್ಸ್ ಆಗ್ಬೋದು. ಸಪೋಸ್ ಏನಾದರೂ ಬದಲಾವಣೆಗಳಾದರೆ 1 ವೀಕ್ ಎಕ್ಸ್ಟೆಂಡ್ ಆಗ್ಬೋದು. ಮೋಸ್ಟ್ಲಿ ಇದನ್ನೇ ಫಾಲೋ ಮಾಡ್ತಾರೆ. ಓಕೆ, ಸೊ 16th ಮೇಗೆ ಎಕ್ಸಾಮ್ ಅಂದರೆ ಇವನ್ ಸೆಮಿಸ್ಟರ್ ಎಕ್ಸಾಮ್ ಎಂಡ್ ಆಗ್ತೈತಿ. ಆಮೇಲೆ ರಿಸಲ್ಟ್ ಬರಲಿಕ್ಕೆ ಒಂದು 15 days ಟೈಮ್ ತೊಗೊಂಡು ಇನ್ ದ ಮಂತ್ ಆಫ್ ಜೂನ್ ಫಸ್ಟ್ ವೀಕ್ದಲ್ಲಿ ನಿಮಗೆ ರಿಸಲ್ಟ್ ಕೊಡಬಹುದು. ರಿಸಲ್ಟ್ ಕೊಟ್ಟಾದಮೇಲೆ ಆಮೇಲೆ ಮೇಕಪ್ ಎಕ್ಸಾಮ್ ಇಡ್ತಾರ. ಸೊ ಮೇಕಪ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಮಂತ್ ಆಫ್ ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್ನಲ್ಲಿ ನಿಮಗೆ ಮೇಕಪ್ ಎಕ್ಸಾಮ್ ನಡೆಯುವಂತಹ ಸಾಧ್ಯತೆಗಳಿರ್ತಾವೆ. ಬಟ್ ಈಗಲೇ ಅಂದರೆ ಈಗ ಆಡ್ ಸೆಮಿಸ್ಟರ್ ರಿಸಲ್ಟ್ ಬಂದಾದಮೇಲೆ ಯಾರ್ದಾದ್ರೂ ಸಬ್ಜೆಕ್ಟ್ಸ್ ಫೇಲ್ ಆಗಿದ್ರೆ ಈಗ ನಿಮಗೆ ಮೇಕಪ್ ಎಕ್ಸಾಮ್ ಇರೋಂಗಿಲ್ಲ. ಸೊ ಈಗ ನೀವು ಫೇಲ್ ಆದಂಥ ಸಬ್ಜೆಕ್ಟ್ಸ್ ಈವನ್ ಸೆಮಿಸ್ಟರ್ ಅಂದರೆ ಸೆಕೆಂಡ್ 4th 6th ಸೆಮಿಸ್ಟರ್ದು ಎಕ್ಸಾಮ್ ಜೊತೆಗೆ ನೀವು ಫೇಲ್ ಆದಂಥ ಸಬ್ಜೆಕ್ಟ್ಸ್ ಎಕ್ಸಾಮ್ ಕೂತ್ಕೊಂಡು ಪಾಸ್ ಮಾಡ್ಕೋಬೇಕಾಗ್ತೈತಿ. ಸಪೋಸ್ ಫೇಲ್ ಆದರೆ ಅಂದರೆ ಸಪೋಸ್ ಸೆಕೆಂಡ್ 4th 6th ಸೆಮಿಸ್ಟರ್ ಅಂದರೆ ಏಪ್ರಿಲ್ ಮೇ 2026 ಎಕ್ಸಾಮ್ದಲ್ಲಿ ಮತ್ತೆ ನೀವು ಫೇಲ್ ಆದರೆ, ಯಾವುದಾದ್ರು ಸಬ್ಜೆಕ್ಟ್ಸ್ ಫೇಲ್ ಆದರೆ ಆವಾಗ ನಿಮಗೆ ಮೇಕಪ್ ಎಕ್ಸಾಮ್ಗೆ ಆ ಸಬ್ಜೆಕ್ಟ್ಸ್ ಕುಂತ್ಕೊಂಡು ಪಾಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತೈತಿ. ಅಂದರೆ ಆಫ್ಟರ್ ದ ಎಂಡ್ ಆಫ್ ದಿ ಇವನ್ ಸೆಮಿಸ್ಟರ್ ಎಕ್ಸಾಮ್ ಯುಲ್ ಬಿ ಹ್ಯಾವಿಂಗ್ ದ ಮೇಕಪ್ ಎಕ್ಸಾಮ್. ಈಗ ಆಡ್ ಸೆಮಿಸ್ಟರ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಾದಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ ಇರೋಂಗಿಲ್ಲ. ಓನ್ಲಿ ಆಫ್ಟರ್ ದಿ ಎಂಡ್ ಆಫ್ ದಿ ಇವನ್ ಸೆಮಿಸ್ಟರ್ ಎವ್ರಿ ಇಯರ್ ನಿಮಗೆ ಮೇಕಪ್ ಎಕ್ಸಾಮ್ ಇರ್ತೈತಿ. ಸೊ ಮೇಕಪ್ ಎಕ್ಸಾಮ್ನಲ್ಲಿ ನೀವು ಯಾವುದಾದ್ರೂ ಫೇಲ್ ಆಗಿದ್ದ ಸಬ್ಜೆಕ್ಟ್ಸ್ ಅದನ್ನು ಕುಳಿತುಕೊಂಡು ಪಾಸ್ ಮಾಡ್ಕೊಳ್ಳೋಂಥ ಅವಕಾಶ ಇರ್ತೈತಿ. ಓಕೆ, ಸೊ ಈ ಮಾಹಿತಿ ನಿಮಗೆ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಈ ಸಲ ಈ ರಿಸಲ್ಟ್ನಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದರೆ ಈ ಫೇಲ್ ಆದಂಥ ಸಬ್ಜೆಕ್ಟ್ಸ್ ನೀವು ಮೇಕಪ್ ಎಕ್ಸಾಮ್ ಸಲುವಾಗಿ ನೀವು ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಕಂಪಲ್ಸರಿ ಇದೇ ಏಪ್ರಿಲ್ ಮೇ ಎಕ್ಸಾಮಿಗೆ ನೀವು ಫೇಲ್ ಆದಂಥ ಸಬ್ಜೆಕ್ಟ್ಸ್ನು ಎಕ್ಸಾಮ್ ಫಾರ್ಮ್ನಲ್ಲಿ ತುಂಬಿ ಎಕ್ಸಾಮಿಗೆ ಅಪಿಯರ್ ಆಗಬೇಕಾಗ್ತೈತಿ. ಸಪೋಸ್ ನೀವು ಮಿಸ್ ಮಾಡಿದ್ರೆ ಅಬ್ಸೆಂಟ್ ಆದರೆ ಅಂದರೆ ನೀವು ಎಕ್ಸಾಮಿನೇಷನ್ ಫೀಸ್ ತುಂಬದೆ ಹೋದರೆ ನಿಮಗೆ ಮೇಕಪ್ ಎಕ್ಸಾಮ್ ಕೊಡಲಿಕ್ಕೆ ಅವಕಾಶ ಇರೋಂಗಿಲ್ಲ. ಓಕೆ, ಸೊ ಅದಕ್ಕೆ ಹೇಳೋದು ಯಾವುದೇ ಸಬ್ಜೆಕ್ಟ್ಸ್ ನೀವು ಫೇಲ್ ಆದ್ರೂ ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ರೂ ಸಹಿತ ನೀವು ಎಲ್ಲ ಸಬ್ಜೆಕ್ಟ್ಸ್ ನೀವು ಫೇಲ್ ಆದಂಥ ಸಬ್ಜೆಕ್ಟ್ಸ್ ಮತ್ತು ಈ ಸಲ ರೆಗ್ಯುಲರ್ ಸಬ್ಜೆಕ್ಟ್ಸ್ ಎಲ್ಲನೂ ನೀವು ಎಕ್ಸಾಮಿನೇಷನ್ ಫೀಸ್ ತುಂಬಿ ಫಾರ್ಮ್ದಲ್ಲಿ ಫಿಲಪ್ ಮಾಡಿ ಅಪ್ಲೈ ಮಾಡಬೇಕಾಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ. ಮತ್ತು ಲಾಸ್ಟ್ ಡೇಟ್ ಒಳಗಡೆ ನೀವು ಆದಷ್ಟು ಬೇಗನೆ ಎಕ್ಸಾಮ್ ಫೀಸ್ ತುಂಬ್ರಿ. ಸಪೋಸ್ ಲೇಟ್ ಆದರೆ ಅನ್ನೆಸೆಸರಿ ನೀವು ಫೈನ್ ತುಂಬಬೇಕಾಗ್ತೈತಿ. ಸೊ ಫೈನ್ ಅವಾಯ್ಡ್ ಮಾಡಿರಿ ವೆಲ್ ಬಿಫೋರ್ ದ ಡೇಟ್ ವಿದೌಟ್ ಎನಿ ಫೈನ್. ಅಷ್ಟರೊಳಗನೆ ನೀವು ಎಕ್ಸಾಮ್ ಫೀಸ್ ತುಂಬಿದರೆ ಸೊ ನಿಮಗೆ ಯಾವುದೂ ಫೈನ್ ಬೀಳಂಗಿಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದ ಆಗ್ತೈತಿ. ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.